ಹಾಯ್ ಸ್ನೇಹಿತರೆ, ಆಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಅಷ್ಟೇ ನೋಡ್ಕೊಂಡು ಬರೋಣ ಬನ್ನಿ. ಈ ಕಡೆ ಅಡುಗೆ ಮನೆಯಲ್ಲಿ ಮೀನಾ ಸೂರ್ಯ ರೊಮ್ಯಾನ್ಸ್, ಇಲ್ಲಿ ಅದನ್ನೆಲ್ಲ ರೋಹಿಣಿ ನೋಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಮನೋಜ್ ಬರ್ತಾನೆ. ಈ ಕಡೆ ಮನೋಜ್ ರೋಹಿಣಿ ರೊಮ್ಯಾನ್ಸ್ ಶುರು ಮಾಡ್ಕೋತಾರೆ. ಅಪ್ಪ ಅಮ್ಮ ಆಗಲ್ವಾ ಅಂತ ಮನೋಜ್ ಕೇಳ್ತಾನೆ. ಇಷ್ಟು ದಿನ ನನಗೆ ಕೆಲಸ ಇರಲಿಲ್ಲ, ಈಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದೀನಿ, ಇನ್ನಾದರೂ ಅಂತ ಹೇಳ್ತಿರ್ಬೇಕಾದ್ರೆ ನೀವು ಬರೀ ಬಿಸ್ನೆಸ್ ಮ್ಯಾನ್ ಅಷ್ಟೇ, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿಲ್ಲ, ಮೊದಲು ಈ ಕೆಲಸದಲ್ಲಿ ದೊಡ್ಡ ಹೆಸರು ಮಾಡಿ ಆಮೇಲೆ ಇಂಥ ವಿಚಾರ ಎಲ್ಲ. ಅದು ರೋಹಿಣಿ ಅಯ್ಯೋ ಅಂದ್ರಷ್ಟೇ, ಅಯ್ಯೋ ರೋ ಅಂದರು ಅಷ್ಟೇ, ರೋದನೆ ಅಂದರು ಕೊಟ್ಟರು ಅಷ್ಟೇ, ಇದೇ ಫೈನ್ ಅಂತ ಹೇಳ್ಬಿಟ್ಟು ರೋಹಿಣಿ ಅಲ್ಲಿಂದ ಹೋಗ್ತಾಳೆ. ಈ ಕಡೆ ಕ್ರಿಶ್ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗೋದಕ್ಕೆ ರೆಡಿಯಾಗಿದ್ದಾರೆ. ರೋಹಿಣಿ ಅಲ್ಲಿಗೆ ಬರ್ತಾಳೆ. ಕುಂಕುಮ ಹಚ್ಚಿಬಿಟ್ಟು, ಕ್ರಿಶ್ ನೀನು ಇವತ್ತು ಮೊದಲಿನ ಥರ ಆಗ್ತೀಯ, ಖುಷಿಯಾಗಿರಬೇಕು, ಆ ದೇವರು ನಿನ್ನ ಕಾಪಾಡ್ತಾನೆ ಅಂತ ಹೇಳ್ತಾಳೆ. ನನಗೆ ಕಣ್ಣು ಬಟ್ಟೆ ಬಿಸ್ತಿದ್ದಂಗೆ ನಿನ್ನೆ ನೋಡಬೇಕು ಅಮ್ಮ ಅಂತ ಹೇಳ್ತಾನೆ ಕ್ರಿಶ್. ಆಯಿತು ಪ್ರಾಮಿಸ್, ನಿನ್ನ ಕಣ್ಣು ಬಿಟ್ಟ ತಕ್ಷಣ ನನ್ನ ನೋಡ್ತೀಯ ಸರಿನಾ ಅಂತ ಹೇಳಿ, ಸರಿ ಆಯಿತು ಅಂತ ಹೇಳಿಬಿಟ್ಟು ರೋಹಿಣಿ ಹೇಳ್ತಾಳೆ. ಅಮ್ಮ ಹುಷಾರು, ನಾನು ಆದಷ್ಟು ಬೇಗ ಅಲ್ಲಿಗೆ ಬರ್ತೀನಿ, ಆದರೆ ಸೂರ್ಯ ಮೀನಾ ಏನೇ ಕೇಳಿದ್ರು ಏನೋ ಗೊತ್ತಿಲ್ದಿರೋ ಹಾಗೆ ಎದ್ದುಬಿಡು ಸರಿನಾ, ಇಲ್ಲಾಂದರೆ ಈ ಮನೇಲಿ ನನ್ನ ಕತೆ ಮುಗಿದು ಹೋಗುತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಅವರು ಹೊರಗಡೆ ಕಾಯ್ತಿರ್ತಾರೆ, ನೀವಿಬ್ಬರು ಹೊರಗೆ ಹೋಗಿ ಸರಿನಾ, ನಾನಿವತ್ತು ಮನೇಲಿ ಇರ್ತೀನಿ ಅಂತ ಅಂದರೆ ಬೇರೆ ಥರನೇ ಆಗುತ್ತೆ ಅಂತ ರೋಹಿಣಿ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಆಗ ರೋಹಿಣಿ ಅವರಮ್ಮ ಸರಿ ನಮ್ಮ ಆಸ್ಪತ್ರೆಗೆ ಅಂತ ರೋಹಿಣಿ ಅಮ್ಮ ಹೇಳ್ತಿರ್ತಾಳೆ. ಬರ್ತೀನಮ್ಮ, ಎಷ್ಟು ಸಲ ಕೇಳ್ತೀಯ, ನಾನಿನ್ನೂ ಬರ್ತೀನಿ, ಏನೇನೋ ಮಾಡ್ತೀನಿ ಇರು ಅಂತ ಹೇಳ್ತಾಳೆ. ಅಂತ ಹೇಳಿಬಿಟ್ಟು ಅಲ್ಲಿಂದ ರೋಹಿಣಿ ಹೊರಗಡೆ ಬರ್ತಾಳೆ. ಈ ಕಡೆ ಶಾಂತಿ ಅಲ್ಲೇ ನಿಂತಿರ್ತಾಳೆ. ರೋಹಿಣಿ ಹತ್ರ ಬಂದುಬಿಟ್ಟು ತೊಲಗುದ್ರ ಅವರು ಹೊರಡ್ತಿದ್ದಾರೆ ಅತ್ತೆ ಅಂತ ಹೇಳ್ತಾಳೆ ರೋಹಿಣಿ. ಆದಷ್ಟು ಬೇಗ ತೊಲಗೋದಕ್ಕೆ ಹೇಳು, ಅವರಿದ್ದಕ್ಕೆ ಪಾಪ ಮನೋಜ್ ಅದೆಷ್ಟು ಕಷ್ಟಪಟ್ಟುಬಿಟ್ಟ, ಮಗು ಗೊಳೋ ಅಂತ ಗೊತ್ತಾ, ನಾವಿನ್ನೂ ಹೋಗಿ ಅಂತ ಹೇಳ್ತಿರ್ತಾಳೆ ಶಾಂತಿ. ಆಗ ರೋಹಿಣಿ ಅವರಮ್ಮ ಬಂದುಬಿಟ್ಟು ನಾವಿನ್ನು ಹೋಗಿ ಬರ್ತೀವಿ ಅಂತ ಹೇಳೋಕ್ಕೆ ಬರ್ತಾಳೆ. ಹೊರಡಿ, ಆದರೆ ಒಂದು ಮಾತು, ಇನ್ಯಾವತ್ತೂ ಈ ಕಡೆ ಹೆಜ್ಜೆ ಇಡಕ್ಕೆ ಹೋಗ್ಬಿಡಿ, ಹಾಗೇನಾದರೂ ನಮಗೆ ಆಶ್ರಯ ಕೊಟ್ಟಿದ್ದ ಮನೆ ನೋಡಬೇಕು ಅಂತ ಅನಿಸಿದರೆ ಹೊರಗಡೆಯಿಂದ ನೋಡಿಕೊಂಡು ನನ್ನ ಮನೋಜ್ ಚೆನ್ನಾಗಿರಲಿ ಅಂತ ಆರಿಸಿಬಿಟ್ಟು ಅದೇ ದಾರಿಗೆ ಹೋಗಿಬಿಡಿ, ಗೊತ್ತಾಯ್ತಾ ಅಂತ ಹೇಳ್ತಾಳೆ. ನಾನೇನು ಮನೆ ಥರ ನೋಡಬೇಕು, ಧರ್ಮಛತ್ರ ಥರನೋ ಅನಾಥಾಶ್ರಮದ ಥರನೋ ಅಂತೆಲ್ಲ ನೋಡಬಾರ್ದು ಅಂತ ಹೇಳ್ತಾಳೆ. ಅಲ್ಲ ನಾವೇನಾದರೂ ಅನ್ನ ಸಂತರ್ಪಣೆ ಇಟ್ಟಿದ್ದೀವಾ ಅಂತ ಹೇಳ್ತಿರ್ಬೇಕಾದ್ರೆ ಕ್ರಿಶ್ ಅಮ್ಮ ಅಂತ ಹೇಳ್ತಾನೆ. ಎಲ್ಲರಿಗೂ ಶಾಕ್ ಆಗುತ್ತೆ. ಅಷ್ಟರಲ್ಲೇ ರೋಹಿಣಿ ಅವರಮ್ಮ ನಾನು ಇಲ್ಲೇ ಇದ್ದೀನಿ ಸುಮ್ಮನೆ ಅಂತ ಹೇಳ್ತಾರೆ. ಆಗ ಎಲ್ಲರೂ ಸುಮ್ಮನೆ ಆಗ್ತಾರೆ. ಆಯ್ತಮ್ಮ ನಾವಿನ್ನು ಬರಲಾ, 2 ದಿನ ನಮ್ಮನ್ನು ಸೇರಿಸ್ಕೊಂಡು ಊಟ ಹಾಕ್ಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಮ್ಮ ಅಂತ ಹೇಳ್ತಾಳೆ ರೋಹಿಣಿ ಅವರಮ್ಮ. ಮನೇಲಿ ಈಗಾಗಲೇ ತುಂಬಿ ತುಳುಕ್ತಾ ಇದೆ, ನಿಮ್ಮ ಥ್ಯಾಂಕ್ಸ್ ಇಡೋಕ್ಕೆಲ್ಲ ಜಾಗ ಇಲ್ಲ, ನೀವಿನ್ನೂ ಹೊರಡಿ ಯಾಕಮ್ಮ ಅಂತ ಹೇಳ್ತಾಳೆ ಶಾಂತಿ. ಆಗ ರೋಹಿಣಿ ಅವರಮ್ಮ ಯಾಕಮ್ಮ ಇಷ್ಟೊಂದು ನಿಷ್ಠೂರವಾಗಿ ಮಾತಾಡ್ತೀರಾ ಅಂತ ಹೇಳ್ತಾಳೆ. ಯಾರು ಏನು ಎತ್ತ ಅಂತ ಗೊತ್ತಿಲ್ಲ, ನಾ ಯಾಕೆ ನಮ್ಮನಿಗೆ ಬಂದುಬಿಟ್ಟು ನನ್ನ ಮಗನ ಆಚೆ ಹಾಕಿಬಿಟ್ಟು ನೀವು ರಾಣಿ ಥರ ಮೆರಿತಿದ್ದೀರ, ಅದರಲ್ಲೇ ಈ ಮರಿ ಪಿಶಾಚಿ ಇದನ್ನ ಅಂತ ಹೇಳ್ತಿದ್ರೆ ರೋಹಿಣಿಗೆ ತುಂಬಾ ಕೋಪ ಬಂದು ಅತ್ತೆ ಅಂತ ಕಿರಿಸ್ತಾಳೆ. ಚಿಕ್ಕ ಮಗು ಅತ್ತೆ ಆ ಥರ ಎಲ್ಲ ಅತ್ತೆ, ಮರಿ ಪಿಶಾಚಿ ಅಂತ ಅಂತಿದ್ದೀರಲ್ಲ, ಬೇಡ ಅತ್ತೆ ಹರಟ ಆಗ್ತಾ ಇದೆ ಅಂತ ಹೇಳ್ತಾಳೆ ರೋಹಿಣಿ. ನೀನು ಪಾಪದೋಳಮ್ಮ, ಅದಕ್ಕೆ ಇಂಥವ್ರಿಗೆಲ್ಲ ಅಯ್ಯೋ ಪಾಪ ಅಂತ ಹೇಳ್ತಿರೋದು ಅಂತ ಹೇಳ್ತಾಳೆ ಶಾಂತಿ. ಅಷ್ಟರಲ್ಲಿ ಮನೋಜ ಬಂದುಬಿಟ್ಟು ಅಮ್ಮ ಕಾರ್ ಸಿಕ್ಕಾಪಟ್ಟೆ ಗಲೀಜಾಗಿಬಿಟ್ಟಿದೆ, ಸ್ವಲ್ಪ ಮೀನಾಗಿ ಹೇಳಿ ಕ್ಲೀನ್ ಮಾಡೋದಕ್ಕೆ ಹೇಳ್ತೀಯಾ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಸೂರ್ಯ ಮೀನಾ ಬರ್ತಾರೆ. ಹೋಗೋಣ ಮಗು, ಇವತ್ತಿಂದ ನೀನು ನಾರ್ಮಲ್ ಆಗಿಬಿಡ್ತೀಯ ಕಣೋ ಅಂತ ಹೇಳ್ತಾನೆ. ಆಗ ಶಾಂತಿ ಹೋಗಬೇಕು ಬಿಟ್ಟು ಬರ್ತಾ ಇರಬೇಕು, ಬೇರೆ ಯಾರೋ ಸಿಕ್ಕಿದ್ರು ಅಂತ ಕರ್ಕೊಂಡು ಬಂದುಬಿಡಬೇಡಿ ಮನೆಗೆ ಅಂತ ಹೇಳ್ತಾಳೆ. ಯಾಕೆ ಈ ಮಗು ಈ ಮನೆಯಲ್ಲಿ ಓಡಾಡಿದ್ದಕ್ಕೆ ನೆಲಗಳೇನಾದರೂ ಸೌದು ಹೋತಾ ಅಂತ ಸೂರ್ಯ ಕೇಳ್ತಾನೆ. ಸೌದಿರೋದು ನೆಲ ಅಲ್ಲ, ನನ್ನ ಮನಸ್ಸು ಹೇಳಿದ್ದು ಕೇಳ್ತಾ ಇರಬೇಕು ಅಷ್ಟೇ ಅಂತ ಶಾಂತಿ ಹೇಳ್ತಾಳೆ. ಸಕ್ಕರೆ ನಾವು ಚಿಕ್ಕ ವಯಸ್ಸಿನಲ್ಲೇ ಉಡ್ದಾರನ ಹಿಡ್ಕೊಂಡು ನಿರ್ಧಾರ ಮಾಡಿದ್ದು ನಾನು ಲೈಫಲ್ಲೇ ಯಾರ ಮಾತು ಕೇಳಬಾರ್ದು ಅಂತ ಯೋಚನೆಗಳನ್ನೆಲ್ಲ ಮಾಡಬೇಡ ಅಂತ ಸೂರ್ಯ ಹೇಳ್ತಾನೆ. ನಾನು ಯೋಚನೆ ಮಾಡ್ತೀನೋ ಇಲ್ವೋ ಅದನ್ನೆಲ್ಲ ಬಿಟ್ಟು ಮೊದಲು ಇವರನ್ನು ಕರ್ಕೊಂಡು ಹೋಗಿ ಬಿಟ್ಟು ಬಾ ಅಂತ ಹೇಳ್ತಾಳೆ. ಆಗ ಮೀನಾ ನಾವು ವಾದ ಮಾಡೋದು ಬೇಡ, ಬನ್ನಿ ಹೋಗೋಣ ಅಂತ ಹೇಳ್ತಿದ್ರೆ ಶಾಂತಿ ನೀನೆಲ್ಲಿ ಹೋಗಬೇಕು, ನೀನು ಮನೆಯಲ್ಲೇ ಬಿದ್ದಿರು, ಅವನು ಹೋಗಿ ಬರ್ತಾನೆ, ಹೋಗೋಣ ಅಂತೆ ಅಂತ ಹೇಳ್ತಾಳೆ. ಆಗ ಸೂರ್ಯ ನಾನು ಕರ್ಕೊಂಡು ಹೋಗ್ಬಿಟ್ರೆ ಇಲ್ಲಿರುವ ಕೆಲಸ ಯಾರು ಮಾಡ್ತಾರೆ, ನಿಮ್ಮಮ್ಮ ಮಾಡಬೇಕಾ ಅಂತ ಹೇಳ್ತಾಳೆ. ಅತ್ತೆ ಎಲ್ಲ ನಾನು ಮಾಡಿದ್ದೀನಿ, ಅನ್ನ ಹುಳಿ ಸಾರು ತುಪ್ಪ ಎಲ್ಲ ಬೇಕು, ಪಲ್ಯನೂ ಬೇಕು, ಎಲ್ಲ ಮಾಡಿದ್ದೀನಿ ಅತ್ತೆ ಅಂತ ಹೇಳ್ತಾಳೆ ಮೀನಾ ಹೇಳ್ತಿದ್ರೆ ಎಲ್ಲ ಪಾರ್ಸಲ್ ಮಾಡಿ ಇವ್ರಿಗೆ ಕೊಟ್ಬಿಡು ಅಂತ ಹೇಳ್ತಿದ್ರೆ ಮೀನಾಗೆ ಕೋಪ ಬಂದು ಯಾರಿಗತ್ತೆ ಅಂತ ತುಂಬ ಜೋರಾಗಿ ಕೋಪದಿಂದ ಕೇಳ್ತಾಳೆ. ಅಯ್ಯೋ ಇವ್ರಿಗೆ ಆರೋಗಿರೋದು ತಿನ್ನಬೇಕಾ ನಾನು ಅಂತ ಹೇಳ್ತಾಳೆ ಶಾಂತಿ. ಅಯ್ಯೋ ಬಿಸಿ ಮಾಡ್ಕೊಂಡು ತಿನ್ನಿ ಅತ್ತೆ, ಅದಕ್ಕೂ ನಾನು ಬೇಕಾ
ಅಂತ ಹೇಳ್ತಾಳೆ. ಅದು ಬೇಕಾಗಿಲ್ಲ ಅಂದರೆ ಬೇಕಾದರೆ ಇದನ್ನು ತಿನ್ನಿ, ಬೇಡ ಅಂದರೆ ಬೇಕ್ರಿಲಿ ಬ್ರೆಡ್ಡು ಟೋಸ್ಟು ಏನಾದರೂ ತರಿಸ್ಕೊಂಡು ತಿನ್ನಿ. ಬಾರೆ ಮೀನಾ ಕೊಟ್ಟಿದ್ದೆ, ಹೋಗೋಣ ಹೀಗೆ ಮಸಾಲ ದೋಸೆ ಹೊಡೆದು ಚೆನ್ನಾಗಿ ಜಾಡಿಸ್ಬಿಡೋಣ, ಬಾರೆ ಯಾ ಕೃಷ್ಣ ಪರಮಾತ್ಮ ಹೋಗೋಣ ಆಸ್ಪತ್ರೆಗೆ ಅಂತ ಹೇಳಿಬಿಟ್ಟು ಕೃಷ್ಣ ಎತ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾರೆ. ಹಬ್ಬ ತೊಳಗ್ತು ಪ್ರಾರಬ್ಧ. ಮನುಜ ಎಲ್ಲಾದರೂ ಹಸುವಿನ ಗಂಜಲ ಸಿಕ್ಕಿದ್ರೆ ತೊಗೊಂಡು ಬಾರೋ. ಯಾಕಮ್ಮ ಅಂತ ಕೇಳ್ತಾನೆ ಮನುಜ. ಮನೆಗೆಲ್ಲ ಪ್ರೋಕ್ಷಣೆ ಮಾಡೋಕ್ಕೆ ಕಣೋ ಅಂತ ಹೇಳಿಬಿಟ್ಟು ಶಾಂತಿ ಒಳಗೆ ಹೋಗ್ತಾಳೆ. ರೋಹಿಣಿ ಇನ್ನೊಬ್ರು ಮನೆಯಲ್ಲಿ ಬಂದು ರೋಹಿಣಿ ಹತ್ರ ಬಂದುಬಿಟ್ಟು ಮನೆಯಲ್ಲಿ ಆರಾಮಾಗಿರ್ಬೋದು, ತಲೆನೋವುಗಳೆಲ್ಲ ಹೊರಟೋಯ್ತು ಅಲ್ವಾ ಅಂತ ಹೇಳ್ತಿದ್ರೆ ರೋಹಿಣಿಗೆ ತುಂಬಾ ಕೋಪ ಬರ್ತಾ ಇರುತ್ತೆ. ರೋಹಿಣಿ ಅಳ್ತಾ ಇರ್ತಾಳೆ. ಅಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಮುಂದಿನ ಸಂಚಿಕೆಯಲ್ಲಿ ಡಾಕ್ಟರು ಕೃಷ್ಣ ಬ್ಯಾಂಡೇಜನ್ನು ತೆಗಿತಾ ಇದ್ದಾರೆ. ಅಲ್ಲಿಗೆ ರೋಹಿಣಿ ಬಂದಿರ್ತಾಳೆ. ಬ್ಯಾಂಡೇಜ್ನ ಬಿಚ್ಚಿದ ತಕ್ಷಣ ರೋಹಿಣಿನೇ ಮುಖನ ನೋಡ್ತಾನೆ ಇಷ್ಟು ದಿನ. ಆಗ ಕ್ರಿಶ್ ರೋಹಿಣಿನ ಕೇಳ್ತಾನೆ, ನೀನೇ ನನ್ನಮ್ಮ ಅಂತ ಇಷ್ಟು ದಿನ ಯಾಕಮ್ಮ ಹೇಳಿಲ್ಲ ಅಂತ ಕ್ರಿಶ್ ಕೇಳ್ತಾ ಇರ್ತಾನೆ. ನಾನು ಹೇಳೋವರೆಗೂ ನೀನು ಅಮ್ಮ ಅಂತ ಕರಿಬಾರ್ದು ಅಂತ ಹೇಳಿದರೆ ಅಷ್ಟರಲ್ಲೇ ಮೀನಾ ಸೂರ್ಯ ಬಾಗಿಲಲ್ಲೇ ಬಂದು ನಿಂತ್ಕೊಂಡಿರ್ತಾರೆ. ಎಲ್ಲ ಕೇಳಿಸ್ಕೊಳ್ತಾ ಇರ್ತಾರೆ.